ಆ ಕಿಡಿಗೆದರಿದೆ. ನೇರವಾಗಿ ಬಂದವರು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಮುಂದಾದೆ. ನನಗೂ ಅವರು ಮಾತು ಕೇಳಿದಾಗ ಆಶ್ಚರ್ಯ ಅನ್ನಿಸಿ. ಯಾಕೆಂತ ಹೇಳಿದ್ರೆ ಒಂದೆರಡಿದ್ರೆ ಅಷ್ಟು ಚಿಂತ ಇಲ್ಲವಾಗಿತ್ತು. ನಮ್ಮವರೇ ನಮಗೆ ಬಂದು ಹೇಳುವ ಕಾಲ ಬಂದು ಒದಗಿತ್ತಲ್ಲ. ಅದರಲ್ಲಿಯೂ ಲೋಕದ ತಂದೆಯನ್ನಿದ್ದುಕೊಂಡವ ನಾನು. ಇಂದು ಲೋಕದ ತಂದೆಯನ್ನಿದ್ದುಕೊಂಡಿರುವಂತಹ ನಾನೇ ನನ್ನ ಮಗನಿಂದಲೇ ಅನ್ಯಾಯವಾಗಿದೆ. ಅವನ ಪ್ರತಾಪ ಎನ್ನುವುದು ಭೂಲೋಕದಲ್ಲಿ ಕಡಿಮೆ ಆಗಿದೆ ಎನ್ನುವುದಾಗಿ ಕೇಳಿದಾಗ ನನಗೆ ಎಷ್ಟು ಬೇಸರ ಆಗಲಿಕ್ಕಿಲ್ಲ ಹೇಳು ಮಗನೇ. ಖಂಡಿತ ಹೌದು. ಹಾಗಾಗಿ ನೇರವಾಗಿ ಇಲ್ಲಿವರೆಗಾಗಿ ಬಂದದ್ದು. ಹಾಗಾದ್ರೆ ಭೂಲೋಕದಲ್ಲಿ ವಿಘ್ನ ಉಂಟಾಗ್ತಾ ಇದೆ ಅಂತ ಆದ್ರೆ ಕಾರಣ ಯಾರು ಧರ್ಮಿಗಳೆನ್ನುವುದಿಲ್ಲ. ಯಾಕೆ? ತಾವು ಕಲಿತಂತ ವಿದ್ಯೆಯೇ ತಾನು ಕಲಿತ ವಿದ್ಯೆಯೇ ಶ್ರೇಷ್ಠವಾದದ್ದು. ನಾನು ಮಾಡಿದ್ದೇ ಆಚಾರ, ನಾನು ಹೇಳಿದ್ದೇ ವಿಚಾರ, ತನ್ನಲ್ಲೇ ಎಲ್ಲವೂ ಉಂಟು ಎನ್ನುವುದಾಗಿ ಆತ ತಿಳಿದುಕೊಳ್ತಾನೆ. ಹಾಗಾಗಿ ತಾನು ಹಾಳಾಗದೆ ಇನ್ನು ಉಳಿದವರನ್ನೆಲ್ಲ ಹಾಳು ಮಾಡುವುದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ದೇವರಾದಂತ ನಾವು ಮಾಡಬೇಕಾದದ್ದೇನು? ಸಮಯಕ್ಕಾಗಿ ಅಥವಾ ಕಾಲಕ್ಕಾಗಿ ಕಾಯಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ದಿನ ಸುಮ್ಮನಿದ್ದದ್ದು ಹೊರತಾಗಿ ನನ್ನಿಂದ ವಿಘ್ನ ಉಂಟಾದದ್ದಲ್ಲ. ಹಾಗಾದ್ರೆ ಈ ವಿಚಾರ ತಿಳಿದವನೇ? ಖಂಡಿತ ಹೌದು. ಯಾವಾಗ ಇಂಥ ವಿಚಾರ ಎನ್ನುವುದು ನಿಮ್ಮ ಮುಂಭಾಗದಲ್ಲಿ ಪ್ರಸ್ತಾಪ ಆಗ್ತದೆ ಎಂಬಂತ ಆತುರದಲ್ಲಿದ್ದವನು ನಾನು. ಹಾಗಾದ್ರೆ ನೀನು ಕರ್ಮಭೂಮಿಯನ್ನು ತೆರಬೇಕು ಅಂತ ಆದ್ರೆ ಹೋಗುವುದಕ್ಕೆ ಒಂದು ಮಾರ್ಗ ಎನ್ನುವುದು ಬೇಕಿತ್ತು. ಖಂಡಿತ ಹೌದು. ಮಾರ್ಗ ಎನ್ನುವುದು ತನ್ನಿಂದ ತಾನಾಗೆ ಈಗ ಬಂದಿದೆ. ಹಾಗಾಗಿ ಉತ್ತರ ದಿಕ್ಕಿನ ವಾರಾಹಿಯ ಮೂಲದಲ್ಲಿ ಹೋಗುತ್ತೇನೆ. ಅಲ್ಲಿ ಸಿದ್ಧಿವಿನಾಯಕರಾಗಿ ನೆಲೆಗೊಳ್ಳುತ್ತೇನೆ. ಎಲ್ಲಿ ಅಧರ್ಮಿಗಳಿದ್ದಾರೋ ಅಲ್ಲಿ ಧರ್ಮ ಎನ್ನುವುದು ಸ್ಥಾಪನೆ ಆಗಬೇಕಾಗಿದೆ. ಹಾಗಾಗಿ ನಿಮ್ಮ ಆಶೀರ್ವಾದ ಒಂದು ನನಗೆ ಬೇಕಾಗಿದೆ. ನೀನು ಕರ್ಮಭೂಮಿಯನ್ನು ಸೇರುತ್ತಿ, ಧರ್ಮವನ್ನು ಉಳಿಸುತ್ತೇನೆ, ಅಧರ್ಮಿಗಳನ್ನ
ತೊಲಗಿಸುತ್ತೇನೆ ಎನ್ನುವುದಾಗಿ ಆಡುತ್ತಾ ಇದ್ದಿ. ಹಾ, ಉತ್ತರ ದಿಕ್ಕಿನಲ್ಲಿ ಹಾ. ಆಗುತ್ತಾ ಇರುವಂತಹ ಅಧರ್ಮವನ್ನು ಹೋಗಲಾಡಿಸುತ್ತೇನೆ ಹೌದೌದು. ಎನ್ನುವುದಾಗಿ ಆಡಿದೆ ನೋಡು. ಸಂತೋಷ ಆಯ್ತು ಮಗನೇ.